ನಮಸ್ಕಾರ. CBS ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವೀಕ್ಷಕರೇ ನಮಸ್ಕಾರ. ಗಂಗಾವತಿ ನಗರದ ಹಿರೇಜಂತಗಲ್ ಇರುಪಾಪುರ ಆರ್ಯವೈಶ್ಯ ಸಮಾಜದ ಪ್ರತಿ ವರ್ಷದಂತೆ ಈ ವರ್ಷ 4ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆಯನ್ನು ನಗರದ ಶ್ರೀ ಕನಕ ಪರಮೇಶ್ವರಿ ದೇವಸ್ಥಾನದಲ್ಲಿ ರವಿವಾರ ದಿನದಂದು ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಸಂಕಲ್ಪ ಭಜನೆ ಮಾಡುವುದರ ಮೂಲಕ ಪಾದಯಾತ್ರೆಯನ್ನು ಕೈಗೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದೊರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ, ದೇಶ ಕಾಯುವ ಯೋಧ ಹಾಗೂ ಅನ್ನದಾತ ರೈತರ ಹಿತ ಕಾಪಾಡುವಂತೆ ಪ್ರಾರ್ಥನೆ. 4ನೇ ವರ್ಷದ ಪಾದಯಾತ್ರೆಯನ್ನು ತಾಯಿ ಶ್ರೀ ಕನಕ ಪರಮೇಶ್ವರಿ ದೇವಸ್ಥಾನದಿಂದ ಸುಗಮವಾಗಿ ನಡೆಯಲಿದೆ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಎಲ್ಲ ಪಾದಯಾತ್ರೆಗಳಿಗೆ ಶ್ರೀ ಗುರು ರಾಘವೇಂದ್ರ ಅನುಗ್ರಹವಾಗಲಿ. ಪಾದಯಾತ್ರೆಯಲ್ಲಿ ಅನುಕೂಲ ಮಾಡುವಂತಹ ದಾನಿಗಳಿಗೂ ರಾಯರ ಆಶೀರ್ವಾದ ಲಭಿಸಲಿ. ಈ ದೇಶದ ಸೈನಿಕರು, ರೈತರು ಗುರು ರಾಘವೇಂದ್ರ ಹೆಚ್ಚಿನ ಶಕ್ತಿ ಕೊಡಲಿ. ಜೊತೆಗೆ ಒಂದು ಪೂರ್ಣ ವಿರಾಮ. ಮಣ್ಣೂರು ಸೂಗೂರಿನಲ್ಲಿ 2ನೇ ಪೂರ್ಣ ವಿರಾಮ, ಸಿರುಗುಪ್ಪದಲ್ಲಿ 3ನೇ ಪೂರ್ಣ ವಿರಾಮ, ಬೀರಹಳ್ಳಿಯಲ್ಲಿ 4ನೇ ದಿನದ ಪೂರ್ಣ ವಿರಾಮ, ಕೋಸಿಗೆಯಲ್ಲಿ 5ನೇ ದಿನದ ಪೂರ್ಣ ವಿರಾಮ. ಶ್ರೀ ಗುರು ರಾಯರ ಸನ್ನಿಧಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಗುರುಗಳಾದ ಶ್ರೀ ಗುರು ಭೀಮ ಭಟ್ಟ ಜೋಶಿ ಅವರು ಮಾತನಾಡಿ, ಆರ್ಯವೈಶ್ಯ ಸಮಾಜದಿಂದ 4ನೇ ವರ್ಷದ ಪಾದಯಾತ್ರೆಯಲ್ಲಿ ಸಮಾಜದ ಸಂಘಟನೆಗಳು ಹಾಗೂ ಧಾರ್ಮಿಕ ಮನೋಭಾವಗಳು ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ. ಕಲಿಯುಗದ ಕಾಮಧೇನು ಶ್ರೀ ರಾಯರ ಸರ್ವರಿಗೂ ಶಾಂತಿ ಸಮೃದ್ಧಿ ಕರುಣಿಸಲಿ ಎಂದು ಅವರು ಆಶಿಸಿದರು. ಧರ್ಮದ ರಕ್ಷಣೆ ಕಾರ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುವಂತಾಗಲಿ. ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಈ ಪಾದಯಾತ್ರೆಯಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ ಎಂದು ಶ್ರೀ ಗುರು ರಾಯರ ಪ್ರಾರ್ಥಿಸಿ ಆಶೀರ್ವದಿಸಿದರು. HRS ಸತ್ಯನಾರಾಯಣ ಮಾತನಾಡಿ, ತಾಯಿ ಶ್ರೀ ಕನಕ ಪರಮೇಶ್ವರಿ ಆಶೀರ್ವಾದದಿಂದ ನಡೆಯುವ 4ನೇ ವರ್ಷದ ಪಾದಯಾತ್ರೆಯಲ್ಲಿ ಸುಗಮವಾಗಲಿ ಎಂದು ರಾಯರ ಅನುಗ್ರಹದಿಂದ ದೇಶಕ್ಕೆ ಒಳ್ಳೆಯದಾಗಲಿ. ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತೆ ಎಲ್ಲ ಯಾತ್ರಿಗರೇ ರಾಯರ ಹೆಚ್ಚಿನ ಶಕ್ತಿ ಕೊಡಲಿ ಎಂದು ದೇಶಕ್ಕೆ ಮಳೆ ಬೆಳೆ ಯಾವುದೇ ಕೊರತೆ ಆಗದಂತೆ ಮತ್ತು ಸೈನಿಕರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ರೈತರಿಗೆ ಶ್ರೀ ರಾಯರ ಅನುಗ್ರಹವಾಗಲಿ ಎಂದು ಇದೇ ಸಂದರ್ಭದಲ್ಲಿ ದೊರೋಜಿ ವೆಂಕಟೇಶ್ ಹಣವಾಳ್, ಚಂದ್ರಶೇಖರ್ ಬೆನ್ನೂರ್, ಪ್ರಹ್ಲಾದ್ ಎಸ್ ಗಂಗಾಧರ್ ದಮ್ಮೂರ್, ಸುರೇಶ್ ಬನ್ನಿಗೋಳ್, ಚಂದ್ರಶೇಖರ್ ಚಿದಂಬರ್, ಶೇಖರ್ ಸ್ವಾಮಿ ಶಂಭುಲಿಂಗ, ಹೊಸಳ್ಳಿ ವೆಂಕಟೇಶ್, ಸತ್ಯನಾರಾಯಣ, ನವ ಬೃಂದಾವನದ ಭಜನಾ ಮಂಡಳಿ ಅಧ್ಯಕ್ಷರಾದ ದೊರೋಜಿ ನರಸಿಂಹ ಶ್ರೇಷ್ಠಿ, ಭಜನಾ ಮಂಡಳಿ ಸರ್ವ ಸದಸ್ಯರು ಹಾಗೂ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ದಮ್ಮೂರು ರುಕ್ಮಣಮ್ಮ, ಉಷಾರಾಣಿ, ಸಂಪತ್ ಲಕ್ಷ್ಮಿ, ದಮ್ಮೂರು ಮಂಜುಳಾ, ದೊರೋಜಿ ರೇಖಾ ಸೇರಿದಂತೆ ಮಹಿಳಾ ಮಂಡಳಿ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಸಮಾಜ ಬಾಂಧವರು 300ಕ್ಕೂ ಅಧಿಕ ಜನ ಯಾತ್ರಿಕರು ಭಾಗವಹಿಸಿ ಕೃಪೆಗೆ ಪಾತ್ರರಾದರೆಂದು ಗಂಗಾವತಿ ಶ್ರೀ ಭ್ರಮರಾಂಬಾ ಸೇವಿತ ಗಂಗಾ ಜಟಾಧರ ಗೌರಿ ಶಂಕರ ಹರ ನೀಲಕಂಧರ ಫಾಲನೇತ್ರಾಜ್ವಾಲ ಸಂಶೋಭಿತ ಈಶ್ವರ ಜಯ ಸಿಂಧೂರ ವಿನುತ ಶಂಕರ ಜಯ ಸಿಂಧೂರ ವಿನುತ ಶಂಕರ ಜಯ ಸಿಂಧೂರ ವಿನುತ ಶಂಕರ.
प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं गैर्विशिष्यं शिवं शङ्करं शम्भुमीशानमीडे मुदामाकरं मण्डनं मण्डयन्तं महामण्डलं भस्मभूषाधरन्तम् अनादिं ह्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजा सङ्गृहीतार्धदेहं गिरौ संस्थितं सर्वदा पन्नगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे कपालं त्रिशूलं कराभ्यां दधानं पदाम्भोजनं राय कामं दधानम् वलिवर्धयानं सुराणां प्रधानं शिवं शङ्करं शम्भुमी ವಾಸವಿ ಮಾತಾ ಕಿ ಜೈ. ಗುರು ರಾಘವೇಂದ್ರನ ಆಶೀರ್ವಾದದಿಂದ 4ನೇ ವರ್ಷದ ಪಾದಯಾತ್ರೆಯನ್ನು ಕನ್ನಿಕಾ ಪರಮೇಶ್ವರ ದೇವಸ್ಥಾನದಿಂದ ಆರ್ಯವೈಶ್ಯ ಸಮಾಜ ಹಿರಿಯ ಜಗದ್ಗಲ್ಲೂರು ಪಾಪೂರ್ ಮತ್ತು ಮಹಿಳಾ ಮಂಡಳಿ ಮತ್ತು ಯುವಜನ ಸಂಘದ ಇವರೆಲ್ಲರ ನೇತೃತ್ವದಲ್ಲಿ ಮತ್ತು ಸುತ್ತಮುತ್ತಲಿನ ನಮ್ಮ ಬಾಂಧವರ ಕುಲ ಬಾಂಧವರ ಯಾರೇ ಬಂದಿರಲಿ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ, ಯಾಕಂದರೆ ಇವೆಲ್ಲವದು ಒಂದು ಮುಂದೆ ಹೋಗಿ ಸಕ್ಸಸ್ ಆಗಬೇಕಂದ್ರೆ ನಮ್ಮ ಸುತ್ತಿನ ಒಂದು ಎಲ್ಲ ಹಳ್ಳಿಯ ನಮ್ಮ ಒಂದು ಕುಲ ಬಾಂಧವರಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೀನಿ. ಆಮೇಲೆ ಮಹಿಳಾ ಮಂಡಳಿಯವರು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ನಮಗೆಲ್ಲ ಸಹಕಾರ ಕೊಟ್ಟು ಯುವಕರಾಗಲಿ ಯಾರೇ ಆಗಲಿ ಈ ಎಲ್ಲ ಪಾದಯಾತ್ರೆಗೆ ಅವರೆಲ್ಲರ ಸಹಕಾರ, ಆಮೇಲೆ ಎಲ್ಲ ದಾನಿಗಳಿಗೂ ಕೂಡ ನಾನೊಂದು 2 ಮಾತುಗಳು ಹೇಳಿ, ಯಾಕಂದರೆ ಈ ಒಂದು ಪಾದಯಾತ್ರೆ ಒಂದು ಸಕ್ಸಸ್ ಆಗಬೇಕಾದ್ರೆ ದಾನಿಗಳೇ ಮೇನ್ ಕಾರಣ. ಈ ದಾನಿಗಳಿಲ್ಲ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗೋದಿಲ್ಲ. ಆ ದಾನಿಗಳಿಗೆಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಒಂದು ಪಾದಯಾತ್ರೆಯನ್ನು ಸರಾಗವಾಗಿ ನಡೀಲಿ ಅಂತೇಳಿ ಆ ಅಮ್ಮನ ಒಂದು ಪಾದದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ, ತಾಯಿರ ಪಾದದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. जय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. 4ನೇ ವರ್ಷದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ದಿವ್ಯ ಸನ್ನಿಧಾನದಲ್ಲಿ ಪಾದಯಾತ್ರೆಯನ್ನು ಸುಗಮವಾಗಿ ನಡೀಲಿ ಅಂಥೇಳಿ ಅಮ್ಮನಲ್ಲಿ ಸಂಕಲ್ಪಪೂರ್ವಕವಾಗಿ ಪ್ರಾರ್ಥನಾಪೂರ್ವಕವಾಗಿ ಕನ್ನಿಕಾ ಪರಮೇಶ್ವರಿ ದಿವ್ಯ ಸನ್ನಿಧಾನದಲ್ಲಿ ಹೋಗ್ತಾ ಇದ್ದೀವಿ. ಆ ಸನ್ನಿಧಾನದಲ್ಲಿ ಪ್ರಾರ್ಥನಾ ಮಾಡಿಕೊಂಡು ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀವಿ. ಆ ಪಾದಯಾತ್ರೆ ಸುಗಮವಾಗಿ ನಡೀಲಿ, ದೇಶ ಸಮೃದ್ಧಿ ಆಗಲಿ, ಆರ್ಯವೈಶ್ಯ ಸಮಾಜಕ್ಕೆ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂಥೇಳಿ ರಾಯರಲ್ಲಿ ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ. ಶ್ರೀ ನಮಃ. ಗುರುರಾಯರ ಸಂಕಲ್ಪದಂತೆ ಆ ಕರುಣಾಮಯ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಹಿರೇಜಂತಕಲ್ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ 4ನೇ ವರ್ಷದ ಪಾದಯಾತ್ರೆ ಇದು 4ನೇ ವರ್ಷದ ಪಾದಯಾತ್ರೆ ಪ್ರಾರಂಭವಾಗಿದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆಲ್ಲ ಗುರುಗಳ ದಯೆಯೇ ಕಾರಣ. ಇದರ ಸಾನ್ನಿಧ್ಯವನ್ನು ಆ ಗುರುರಾಯರ ಪ್ರೇರಣೆಯಂತೆ ನಮ್ಮ ಗುರುಭೀಮ್ ಜೋಶಿಯವರು ಮತ್ತು ಇದರ ನೇತೃತ್ವವನ್ನು ನಮ್ಮ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ದರೋಜಿ ನಾಗರಾಜ್ ಶ್ರೇಷ್ಠಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷ ಸಹಿತ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಇದೆಲ್ಲ ಸಾಗ್ತಾ ಇರೋದು ಭಕ್ತರ ಸಹಕಾರ ಸಹಾಯದಿಂದ ಮತ್ತು ಇದಕ್ಕೆ ಅನೇಕ ಜನ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಹಾಯ ಸಹಕಾರವನ್ನು ನೀಡ್ತಾ ಈ ಪಾದಯಾತ್ರೆಯನ್ನು ಯಶಸ್ವಿಗೊಳ್ತಾ ಇದ್ದಾರೆ. ಅದಕ್ಕಾಗಿ ಆ ಗುರುರಾಯರ
ಅನುಗ್ರಹ ಆಶೀರ್ವಾದ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕುಟುಂಬ ವರ್ಗದಕ್ಕೆ ಆ ಗುರುರಾಯರ ಅನುಗ್ರಹ ಆಶೀರ್ವಾದ ಇರಲಿ. ದೇಶ ಸುಭಿಕ್ಷವಾಗಿರಲಿ. ಸರ್ವಜನ ಸುಖಿನೋ ಭವಂತು. ಹರೇ ಶ್ರೀನಿವಾಸ.